ನಾವು ಬಳಸೋ ಮೊಬೈಲ ಮೆಮ್ರಿ ಫುಲ್ ಆಗಿ ಅದು ಸ್ಟ್ರಕ್ ಆಗ್ತೈತಿ, ಹ್ಯಾಂಗ್ ಆಗ್ತೈತಿ. ಆಗ ನಾವೇನು ಮಾಡ್ತೀವಿ, ಇನ್ಬಾಕ್ಸ್ನಲ್ಲಿ ಇರ್ತಕ್ಕಂಥ ಮೆಸೇಜ ಡಿಲೀಟ್ ಮಾಡ್ತೀವಿ. ಆನಂತರ ಗ್ಯಾಲರಿಯಲ್ಲಿ ಇರ್ತಕ್ಕಂಥ ಫೋಟೋ ವಿಡಿಯೋಗಳನ್ನು ಡಿಲೀಟ್ ಮಾಡ್ತೀವಿ. ಆಗ ಮೊಬೈಲ್ ಹಗರಾಗ್ತೈತಿ, ಹೊಸ ಮೊಬೈಲ್ ಥರ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತೈತಿ. ಅದೇ ರೀತಿ ನಮ್ಮ ಜೀವನನೂ ನಮ್ಮ ತಲೆ ಒಳಗೆ ಬೇಕಾದ್ದನ್ನು ಬೇಡದ್ದನ್ನು ಎಲ್ಲ ತುಂಬ್ಕೊಂಡು ಕುಂತಿರ್ತೀವಿ. ಅದರಿಂದ ನಾವು ಸ್ಟ್ರಕ್ ಆದಂಗೆ ಆಗ್ತೀವಿ, ಹ್ಯಾಂಗ್ ಆದಂಗೆ ಆಗ್ತೀವಿ. ಆಗ ನಾವೇನು ಮಾಡಬೇಕು ಅಂದ್ರೆ ಬೇಡವಾದ್ದನ್ನು ತಲೆಯಿಂದ ಹೊರಗೆ ಹಾಕಬೇಕು. ಕೆಲವೊಂದು ವಿಷಯಗಳನ್ನು ಇನ್ನೊಬ್ಬರೊಂದಿಗೆ ಶೇರ್ ಮಾಡ್ಕೋಬೇಕು. ಕೆಲವೊಂದನ್ನು ಮರೆತು ಬಿಡಬೇಕು, ಡಿಲೀಟ್ ಮಾಡಬೇಕು. ಆಗ ಮಾತ್ರ ನಾವು ಹೊಸ ಮನುಷ್ಯ ಆಗ್ತೀವಿ, ನಮ್ಮ ಮನಸ್ಸು ಹಗರಾಗ್ತೈತಿ, ಆ್ಯಕ್ಟಿವ್ ಆಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಕೈತಿ. ಒಂದು ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿದ್ರೆ ಸಾಕು, ಎಷ್ಟೋ ಸಣ್ಣ ಪುಟ್ಟ ಸಮಸ್ಯೆಗಳು ದೂರ ಆಗ್ತಾವೆ. ಒಂದು ಮೊಬೈಲನ್ನು ರೀಸ್ಟಾರ್ಟ್ ಬಟನ್ ಒತ್ತಿದ್ರೆ ಸಾಕು, ಅದರ ಸಣ್ಣ ಪುಟ್ಟ ದೋಷಗಳೆಲ್ಲ ನಿವಾರಣೆ ಆಗ್ತಾವೆ. ಅದೇ ರೀತಿ ನಾವು ಕೂಡ ಆಗಾಗ ಸ್ವಿಚ್ ಆಫ್ ಸ್ವಿಚ್ ಆನ್ ಬಟನ್ ಯೂಸ್ ಮಾಡಬೇಕು, ರೀಸ್ಟಾರ್ಟ್ ಬಟನ್ ಯೂಸ್ ಮಾಡಬೇಕು. ಒಂದು ಸಲ ಕಣ್ಣು ಮುಚ್ಚಿ ಕುಳಿತು ಧ್ಯಾನ ಮೌನ ಮಾಡಿದ್ರೆ ಸಾಕು, ಮತ್ತು ಹೊಸ ಮನುಷ್ಯ ಆಗ್ತೀವಿ, ಆ್ಯಕ್ಟಿವ್ ಆಗ್ತೀವಿ.